ಹಾಯ್ ಫ್ರೆಂಡ್ಸ್, ಸಾನ್ವಿಕಾ ಫ್ಯಾನ್ಸಿ ಸ್ಟೈಲಿಶ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಸಾನ್ವಿಕಾ, ನಿಮ್ಮ ಟೈಲರಿಂಗ್ ಸ್ನೇಹಿತೆ. ಇಲ್ಲಿ ಈಸಿ ಮತ್ತು ಸ್ಮಾರ್ಟ್ ಸ್ಟಿಚಿಂಗ್ ಟಿಪ್ಸ್ ಸಿಗ್ತವೆ. ಬರೀ ಇವತ್ತಿನ ವಿಡಿಯೋದಲ್ಲಿ ನಾನೇನ್ ಕಲಿಸ್ತೀನಿ, ನೀವೇನ್ ಕಲ್ತೀರಿ ಅಂತ ನೋಡೋಣ. ನನ್ನ ವಿಡಿಯೋನ ಗಮನವಿಟ್ಟು ನೋಡಿ. ನೀವೆಷ್ಟು ನಿಮ್ಮ ತಲೆ ಖರ್ಚು ಮಾಡಿ ಅರ್ಥ ಮಾಡ್ಕೊಂಡು ನೋಡ್ತಿರೋ, ನಿಮಗೆ ಅಷ್ಟು ಬೇಗ ನೀವು ಕಲ್ತೀರಿ. ಟೈಲರಿಂಗ್ ಮಾಡಬೇಕಾದ್ರೆ ಏನೇನು ಹತ್ತೈತೆ ಅಂತ ನೋಡ್ಕೊಂಡು ನೋಡ್ರಿ. ಇದೆಲ್ಲ ಎರಡು ಕತ್ರಿ ಹತ್ತವ್ರಿ. ಒಂದು ಅರ್ಬಿ ಕಟ್ ಮಾಡೋಕೆ, ಒಂದು ಪೇಪರ್ ಕಟಿಂಗ್ ಮಾಡೋಕೆ, ಒಂದು ಮಾರ್ಕರ್, ಒಂದು ಪೇಪರ್, ಆಮೇಲೆ ಗುಂಡು ಸೂಜಿ ಎಲ್ಲರ ಮನ್ಯಾಗಂತೂ ಇದ್ದೇ ಇರ್ತಾವೆ, ಚಾಪೀಸ್. ಇವೆಲ್ಲ ಸಾಮಾನು ನೋಡ್ರಿ ಎಲ್ಲರ ಮನೆಯೊಳಗೆ ಕಾಮನ್ ಆಗಿರ್ತಾವೆ. ಮಕ್ಕಳು ಶಾಲೆ ಹೋಗತ್ತಾರ ಅಂದ್ರೆ ಇವೆಲ್ಲ ಕಾಮನ್ ಆಗಿರ್ತಾವೆ. ಇದರ್ಲಿಂದ ನಾವು ಏನಾದರೂ ಯೂಸ್ ಮಾಡ್ಕೋಬೋದು ಅಂತೇಳಿ ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ ನೋಡ್ರಿ. ಆಮೇಲೆ ನಾವು ಬ್ಲೌಸ್ ಮಷಿನ್ ಇರ್ತೈತೆ ಮನೆಯೊಳಗೆ, ಬ್ಲೌಸ್ ಅಂತೂ ಕಟಿಂಗ್ ಮಾಡೋಕ್ಕಂತೂ ಬರೋದಿಲ್ಲ, ಹೊಲಿಯಾಕೆ ಬರೋದಿಲ್ಲ ನಮ್ಗೆ ಅಂತೇಳಿ ಅಂತಂದ್ರೆ ನಾ ಇವತ್ತು ಇಂಟ್ರೆಸ್ಟ್ ಇಲ್ಲದೇ ಇದ್ದವ್ರಿಗೆ ಮತ್ತು ಆಸಕ್ತಿ ಇರೋವರಿಗೆಗೋಸ್ಕರ ನೋಡಿರಿ. ಇಂಟ್ರೆಸ್ಟ್ ಬಂದ್ರೆ ನಿಮ್ಗೆ ಕಲಿಬೇಕು ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಶೇರ್ ಮಾಡಿರಿ. ನಿಮ್ಮ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ನಿಮ್ಗೆ ಕಲಿಯೋಕೆ ಆಸಕ್ತಿ ಇತ್ತಂದ್ರೆ ನಾನು ಮತ್ತೆ ಮುಂದಿನ ಇದ್ರ ತಕ್ಕಂಗೆ ವಿಡಿಯೋಗಳನ್ನ ಹಾಕ್ತಿರ್ತೀನಿ. ಬರ್ರಿ ಇವತ್ತು ಹೆಂಗೆ ಇದನ್ನು ಮಾಡೋಕೊಳ್ಳಿ ನೋಡೋದಂತ ತೋರಿಸ್ತೇನೆ. ಒಂದು ಸಣ್ಣ ಪೇಪರ್ ತೊಗೊಂಡಿದ್ದೀನಿ ನಾನು. ಅದನ್ನು ನಾನು 4 ಫೋಲ್ಡಿಂಗ್ ಮಾಡಿ ಮಡ್ಚ್ಕೊಂಡಿದ್ದೀನಿ. ಜಸ್ಟ್ ಹಂಗೆ ಒಂದು 4 ಮಡಿಕೆಲೆ ಮಡ್ಚಿರಿ. ಆಮೇಲೆ ನಾ ಹಿಂಗೆ ಸ್ಕೇಲ್ ಹಿಡ್ದಿನಲ್ಲ, ಅಲ್ಲೊಂದು ಸಣ್ಣದೊಂದು ಒಂದು 2 ಇಂಚಿಗೆ ಅಷ್ಟೇ ಹಂಗೆ ಒಂದು ಸಣ್ಣಗೊಂದು ಪಾಯಿಂಟ್ ಹಾಕೋರಿ, ಮತ್ತೊಂದು ಸ್ವಲ್ಪ ದೊಡ್ಡದು ಪಾಯಿಂಟ್ ಹಾಕೋರಿ. ಯಾವುದೇ ಮೆಜರ್ಮೆಂಟ್ ತೋರ್ಸತ್ತಿಲ್ಲ, ಬಸ್ಟ್ ನಿಮ್ಗೊಂದು ಈಗ ಮಕ್ಕಳದು ಹೆಂಗೆ ಪ್ರಾಜೆಕ್ಟ್ ವರ್ಕ್ ಮಾಡ್ತೀರಲ್ಲ ನೀವು, ಹಂಗೆ ಇದೊಂದು ಪ್ರಾಜೆಕ್ಟ್ ವರ್ಕ್ ಅಂತೇಳಿ ಮಾಡ್ರಿ. ಆಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಇದು ಏನು ಮಾಡತ್ತೀವಿ ನಾವು ಅಂಥೇಳಿ. ಆಮೇಲೆ ಎರಡು ಕಡೆ ಒಂದು ಕಾಲಮ್ ಹಾಕ್ಕೊಂಡ್ರಿ ಅಂತಂದ್ರೆ ಹಿಂಗೆ ನಾ ಹೆಂಗೆ ಮಾಡಾಕತ್ತೀನಲ್ಲ ಹಂಗೆ ಮಾಡಿರಿ ನೀವು ಪೇಪರ್ ಒಳಗೆ. ಇದು ನೋಡಿರಿ ಹಿಂಗೆ ಬಗಲ್ ಶೇಪ್ ಅಂತ ಇರ್ತೈತಿ. ಆಮೇಲೆ ಇಲ್ಲಿ ಮತ್ತೊಂದು ಮೇಲುಗಡೆ ಒಂದು ಸ್ವಲ್ಪ ಇಂಥ ಒಂದು ಅರ್ಧ ಇಂಚಷ್ಟನಾಗ ಗ್ಯಾಪ್ ಇಟ್ಟು ಒಂದು ಹಂಗೆ ಜಸ್ಟ್ ಒಂದು ಮಾರ್ಕರ್ ಗತಿ ಮಾಡ್ಕೊಂಬಿಡೋದು ನಾವು. ಲೈನ್ ಎಳ್ಕೊಳ್ಳೋದು, ಅದು ಸ್ವಲ್ಪ ಕ್ರಾಸ್ ಲೈನ, ಸ್ಟ್ರೇಟ್ ಲೈನ ಇವೆಲ್ಲ ಇಂಪಾರ್ಟೆಂಟ್ ಇರ್ತದೆ. ಇವು ಪೇಪರ್ನಾಗ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿ ಕಲಿತೀರಲ್ಲ ಅಷ್ಟು ಬಟ್ಟೆ ಮೇಲೆ ನೀವು ಅಷ್ಟು ಕೈ ಕುಂದಿರ್ತೈತಿ ನಿಮ್ದು. ಮೊದಲು ನೀವು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿರಿ. ಮೊದಲಿಗೆ ನಾನು ಬ್ಲೌಸ ತೊಗೋತೀನಿ, ಮೊದಲು ನಾನು ಬಟ್ಟೆ ಮೇಲೆ ಹೊಲಿತೇನೆ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ, ಎಷ್ಟೋ ಹೆಣ್ಮಕ್ಳು ಮತ್ತು ಹುಡುಗಿಯರು ಈ ಲೆಕ್ಕ ಬರೋದಿಲ್ಲ ಅಂಥೇಳಿ ಲೆಕ್ಕ ಭಾಳ ಇರ್ತೈತಿ ಬ್ಲೌಸ್ ಕಟಿಂಗ್ನಾಗ, ನಾವು ಸಾಲಿ ಕಲ್ತಿಲ್ಲ ಅಂಥೇಳಿ ಏನು ಹಿಂದೆ ಉಳಿತಾರಲ್ರಿ, ಅದೆಲ್ಲ ಸುಳ್ಳದ. ತಲೆ ಇದ್ರೆ ಏನ್ರಿ ಕಲಿಯೋಕೆ ಯಾವುದೇ ವಯಸ್ಸಾಗಲಿ, ಯಾವುದೇ ಟೈಮ್ ಟೇಬಲ್ ಅಂತೂ ಏನೂ ಇರೋದಿಲ್ಲ. ಇದು ನೋಡಿರಿ, ಇಲ್ಲಿ ಮ್ಯಾಲೂ ನಾ ಬರ್ದೇನಲ್ಲ, ಇದು ಶೋಲ್ಡರ್. ಆಮೇಲೆ ಇಲ್ಲಿ ನಾನು ಕೈ ಇಟ್ಟಿದ್ದೀನಲ್ಲ ಸಣ್ಣಗಿಡ, ಅದನ್ನು ಕೊರಳಿನ ಭಾಗ ಅಂತಾರೆ. ಆಮೇಲೆ ಇದು ನಾನು ಮಾರ್ಕ್ 2 ಡಬಲ್ ಮಾರ್ಕರ್ ಕೊಟ್ಟಿದ್ದೀನಲ್ಲ, ಆ ಸೈಡಿಂದ ಆರ್ಮ್ ಹೋಲ್ ಅಂತಂದ್ರೆ ಬಗಲ್ ಶೇಪ್. ಇದು ಪೂರಾ ಬಾಡಿ ಶೇಪ್. ಇಲ್ಲಿ ನೋಡಿರಿ, ಇಲ್ಲಿ ಕೊರಳ ಕಡೆ ಕೆಳಗೆ ಒಂದು ಪಾಯಿಂಟ್ ಇಡೋದು, ಅದ್ರ ನೀಸ ಒಂದು ಕೆಳಗಡೆ ಪಾಯಿಂಟ್ ಒಂದು ಲೈನ್ ಎಳ್ಕೊಳ್ಳೋದು ನೋಡ್ರಿ. ಅಂದ ಇದಕ್ಕೆ ಕ್ರಾಸ್ ಪಟ್ಟಿ ಅಂತಾರೆ. ಹಂಗೆ ಜಸ್ಟ್ ಟೈಮ್ ಪಾಸ್ ನೋಡ್ರಿ. ನಿಮ್ಗೆ ನೀವು ಎಷ್ಟು ಚಂದ ಕಟಿಂಗ್ ಮಾಡ್ತೀರ ಅಂಥೇಳಿ ನೀವು ಪ್ರತಿಯೊಂದು ಪೇಪರ್ನ್ಯಾಗ ಕಟ್ ಮಾಡಿ ಇಟ್ಕೊರಿ. ಮತ್ತು ಪೇಪರನ್ನು ನೀವು ಹೆಂಗೆ ಮೇಂಟೈನ್ ಮಾಡ್ತಿರಲ್ಲ ಹಂಗೆ ನಿಮ್ಗೆ ಬಟ್ಟೆ ಮೇಲೆ ಕಟಿಂಗ್ ಮಾಡೋಕೆ ಬರ್ತೈತಿ. ಎಲ್ಲರೂ ಬಟ್ಟೆ ಮೇಲೆ ಕಟಿಂಗ್ ಮಾಡೋದಂತ ಹೇಳ್ಕೊಡ್ತಾರೆ, ಆದರೆ ನಿಮ್ಗೆ ಬಟ್ಟೆ ಮೇಲೆ ಕಟಿಂಗ್ ಮಾಡೋದು ನಿಮ್ಗೆ ಎಷ್ಟು ಕಷ್ಟ ಆಗ್ತೈತದ ಹೊಲಿಯುವಾಗ ನಿಮ್ಗೆ ಗೊತ್ತಾಗ್ತೈತಿ. ಯಾವುದೇ ನೋಡಿ ಸ್ನೇಹಿತರೆ, ಪ್ರತಿಯೊಂದು ವಿದ್ಯೆ ಆಗಲಿ ಕಷ್ಟಪಡೋದನ್ನ ಅಳದನ ಸಾಕಪ್ಪ ಇದು ಬೇಡ ನಮ್ಗೆ ಅನ್ನೋವಾಗನ ನಮ್ಗೆ ಆ ಕಲೆ ನಮ್ಗೆ ಒಲಿತೈತಿ. ಅಲ್ಲಿವರೆಗೂ ನಾವು ಸ್ವಲ್ಪ ಪ್ರಯತ್ನ ಪಡಬೇಕು, ಶ್ರಮ ಪಡಬೇಕು. ಶ್ರಮ ಪಟ್ಟಾಗನ ಯಾವುದೋ ಒಂದು ವಿದ್ಯೆ ನಮ್ಗೆ ತಲೆ ಹತ್ತೈತಿ ನೋಡ್ರಿ ಸ್ನೇಹಿತರೆ. ಈಗ ನೋಡ್ರಿ, ಈಗ ಬಗಲ್ ಕಟ್ ಮಾಡ್ಕೊಂಡಿವ ನಾವು, ಈಗ ಕೊರಳು ಕಟ್ ಮಾಡ್ಕೊತೀವಿ. 4 ಮಡಿಕೆ ಒಳಗೆ ಅದಾವ, 4 ಪದರ್ನಾಗ ಅದಾವ. 4 ಪದರನ್ನ ಫಸ್ಟಿಗೆ ಏನು ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನಲೇ ಕಟ್ ಮಾಡ್ಕೋಬೇಕು. 4 ಪದರನ್ನ ಕಟ್ ಮಾಡ್ಕೋಬೇಕು. ಈಗ ನೋಡ್ರಿ, ನೀವು ಎಷ್ಟು ಚಂದ ನೀವು ಪೇಪರ್ ಕಟ್ಟಿಂಗ್ ಮಾಡಿದ್ರಿ ಅಂತೇಳಿ ನೋಡ್ರಿ. ಹಿಂಗೆ ಬಿಚ್ಚಿದ್ಕೊಳ್ಳೆ ಹಿಂಗೆ ಆಗ್ತೈತಿ ಇದು. ಹಿಂಗೆ ನೀವು ಸಣ್ಣ ಕಟಿಂಗ್ ಮಾಡ್ಕೊಂಡು ನಿಮ್ಮ ಮನ್ಯಾಗ ಏನಾರು ಸಣ್ಣ ಪಾಪುಗಳಿತ್ತು ಅಂತಂದ್ರೆ, ಹುಡುಗ ಆಗಲಿ ಹುಡುಗಿ ಸಣ್ಣ ಪಾಪು ಬೇಬಿಗಳಿದ್ದು ಅಂದ್ರೆ ಇದಕ್ಕೆ ನೀವು ಬಟ್ಟೆ ಮೇಲೆ ಇಟ್ಕೊಂಡು ಹಿಂಗೆ ಕಟಿಂಗ್ ಮಾಡಿ ಕೈ ಮೇಲೆ ಸ್ಟಿಚ್ ಮಾಡಿ ನೀವು ಹಾಕ್ಬೋದು. ಈ ಬಿಸಿಲಾಗ ಸೀರೆ ಒಳಗೆ ಅಜ್ಜಿ ಸೀರೆಗಳದು ಇರ್ತಾವಲ್ಲ, ಕಾಟನ್ ಸೀರೆ ಒಳಗೂ ಹಿಂಗೆ ಸೇಮ್ ಹಿಂಗೆ ಹೊಲ್ದು ನೀವು ಅದರಲ್ಲೇ ಮಡ್ಚ್ಕೊಂಡು ಅವು ದಂಡಿ ಎಲ್ಲ ಅದಾವಲ್ಲ ಅಲ್ಲೇ ಮಡ್ಚಿ ನೀವು ಕೈ ಹೊಲಿಗೆ ಹಾಕಿ ಮಕ್ಕಳಿಗೆ ಹಾಕ್ಬೋದು ನೋಡ್ರಿ. ಸ್ವಲ್ಪ ಏನೋ ಕೊರಳ್ದು ಸ್ವಲ್ಪ ದೊಡ್ಡ ಮಾಡಿದ್ರಂದ್ರೆ ಯಾವುದೋ ಈ ಕೊರಳಿಗೆ ಹತ್ರ ಬರೋಬ್ಬರ ಕಟ್ಟಿಂಗ್ ಐತಿದು. ಈಗ ನೋಡ್ರಿ, ಇದು ಮುಂಭಾಗ ಹಿಂಭಾಗ ಅಂತಂತ. ಇದು ಹಿಂದಿನ ಪ್ಲೇನ್ ಕಾಣತ್ತಿತ್ತಲ್ಲ ಅದು ಹಿಂಭಾಗ, ಮುಂದೆ ನಾವು ಇಲ್ಲಿ ಅಡ್ಡಗೆರೆ ಕ್ರಾಸ್ ಪಟ್ಟಿ ಅಂತ ಕೊಟ್ಟಿಲ್ಲ ಅದು ಮುಂಭಾಗ. ಒಂದು ಬ್ಲೌಸ್ ಹಿಡ್ದಿಟ್ಟು ನೀವು ನೋಡಿದೇನಂತ ಗೊತ್ತಾಗಿ. ಹಿಂಭಾಗದಾಗ ಏನು ನಾವು ಚೇಂಜಸ್ ಮಾಡ್ಬೇಕಂದ್ರೆ ಕೊರಳು ಕಡೆ ನೋಡ್ರಿ, ಮುಂದಿಂದಕ್ಕಿಂತ ಹಿಂದಿನ 1 ಇಂಚ್ ಯಾವಾಗಲೂ ದೊಡ್ಡದೇ ಇರ್ತಿತ್ತಲ್ಲ
ಕೊರಳ ಅವೆಲ್ಲ ನಾ ಆಮೇಲೆ ನಿಮ್ಗೆ ಬರ್ತಾ ಹೇಳ್ತೀನಂತ. ಈಗ ಸದ್ಯ ನೀವು ಪೇಪರ್ ಕಟಿಂಗ್ ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿವಲ್ಲ ಅದನ್ನ ಅಷ್ಟೇ ಕಟಿಂಗ್ ಮಾಡ್ಕೊಳ್ಳಿ. ಮತ್ತು ಎಲ್ಲಿ ಏನು ಕಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು ಎಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ, ನೀವು ಈಸಿಯಾಗಿ ಕಲೀಲಿ. ಸ್ಟೆಪ್ ಬೈ ಸ್ಟೆಪ್ ಸ್ಕಿಪ್ ಮಾಡೋದಾಗಲಿ ಏನೂ ಮಾಡಿಲ್ಲ. ನಾನು ನಿಮಗೆ ತಿಳಿಸ್ಕೊಡೋಂಗೆ ನಾ ಈಸಿ ಮೆಥಡ್ನಾಗ ಹೇಳ್ಕೊಡತ್ತೀನಿ. ಕೆಲವ್ರು ಅಂತಾರೆ ಇವನು ಮನ್ಯಾಗ ಮಷೀನ್ ಐತಿ ನಮಗೆ ಹೊಲ್ಯಾಕೆ ಬರೋದಿಲ್ಲ, ಹೊರಗೆ ಹೋಗಿ ಕಲಿಬೇಕಂದ್ರೂ ಟೈಮ್ ಇರೋದಿಲ್ಲ ಮಕ್ಕಳನ್ಯಾಗ ಅಂತಂದ್ರೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಂದ್ರೆ ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಮುಂದಿನ ವಿಡಿಯೋ ಹಾಕ್ತೀನಿ. ಇವು ನೋಡಿರಿ 2 ಆರ್ಮೋಲ್ಗಳನ್ನು ನಾನು ಬಗಲ್ ಶೇಪ್ ಅಂದ್ರೆ ಅವಾಗ ಕಟ್ ಮಾಡ್ಕೊಂಡಿದ್ದೀನಿ ಸೇಮ. ಆಮೇಲೆ ಈಗ ಮುಂಭಾಗದ ಅಷ್ಟು ಅರ್ಧ ಇಂಚ್ ಮತ್ತು ನಾವು ಕೆಳಗಡೆ ತೊಗೊಂಡಿರಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟ ಚೇಂಜಸ್ ಮಾಡೋದು ಭಾಳ ದೊಡ್ಡ ವಿಷಯ ಏನೂ ಇರೋದಿಲ್ಲ. ಬಟ್ ಏನು ಪ್ರಾಕ್ಟೀಸ್ ಮಾತ್ರ ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ. ಎಷ್ಟು ನೀವು ಕಾಗದ ಮೇಲೆ ಅಂದ್ರೆ ಪೇಪರ್ ಮೇಲೆ ನೀವು ಕಟಿಂಗ್ ಮಾಡೋ ಶೇಪ್ ಅಂತ ಕ್ರಾಸ್ನ್ಯಾಗ ಕಟಿಂಗ್ ಬರ್ತೈತಿ, ಸ್ಟ್ರೇಟ್ನ್ಯಾಗ ಕಟಿಂಗ್ ಬರ್ತೈತಿ. ಸ್ಟ್ರೇಟ್ ಕಟಿಂಗ್ ಮಾಡೋಕೆ ಎಲ್ಲರಿಗೂ ಬರ್ತೈತಿ, ಬಟ್ ಈ ಕ್ರಾಸ್ನ್ಯಾಗ ಕಟಿಂಗ್ ಮಾಡೋದು ಇರ್ತೈತಲ್ಲ ಅಷ್ಟು ಈಸಿ ಅಂತ ಇರೋದಿಲ್ಲ. ಅದು ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿ ಪೇಪರ್ನ್ಯಾಗ ಕಟಿಂಗ್ ಮಾಡಿ ಪೇಪರ್ನ್ಯಾಗ ಸ್ಟಿಚಿಂಗ್ ಮಾಡಿ ನೀವೇನು ಇಟ್ಕೊಂಡ್ರಿ ಅಂತಂದ್ರೆ ಅವಾಗ ನಮ್ಗೆ ತಲೆಗೆ ಹತ್ತೈತೆ ರೀ. ಇಲ್ಲಿ ನೋಡಿರಿ ನೀವು ಇಲ್ಲೇ ಕಟಿಂಗ್ ಮಾಡ್ತಾರೆ. ನಾನು ಕಟಿಂಗ್ ಮಾಡೋದಿಲ್ಲ, ಯಾಕಂದ್ರೆ ಪೇಪರ್ ತುಂಡುಗಳನ್ನ ಅಲ್ಲಿ ಇಲ್ಲಿ ಬಿದ್ದು ಬಿಡ್ತಾವೆ, ಗೊತ್ತಾಗೋದಿಲ್ಲ ನಿಮ್ಗೆ. ಅದಕ್ಕೆ ನೀವು ಪ್ರತಿಯೊಂದು ನೀವು ಬ್ಲೌಸಿನ ಕಟ್ ಮಾಡಿ ಇಟ್ಕೋತೀರಲ್ಲ ಅವೆಲ್ಲ ನೀವು ಹಿಂಗೆ ಜಾಯಿಂಟ್ ಇರಲಿ. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ತಪ್ತೈತಿ, ಸೆಕೆಂಡ್ ಟೈಮ್ ಮಾಡ್ಬೇಕಾರ ಸ್ವಲ್ಪ ತಪ್ತೈತಿ. ಆಮೇಲೆ ಹಂಗೆ 3-4 ಪೇಪರ್ ನೀವು ಹೆಂಗೆ ಕಟ್ ಮಾಡ್ಕೊಂಡು ಹೋಗ್ತೀರಂದ್ರೆ ಆವಾಗ ನಿಮ್ಗೆ ಕರೆಕ್ಟ್ ಬರ್ತೈತಿ. ಆಮೇಲೆ ನೀವು ಒಂದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅಂತೇಳಿ F ಮತ್ತು B ಹೆಂಗೆ ಬರ್ದೇನಲ್ಲ ಹಂಗೆ ಇಟ್ಕೊಂಡ್ರಿ. ಇವಕ್ಕೆ ಶೋಲ್ಡರ್ ಅಂತಾರೆ ನೋಡಿರಿ. ಇವ್ನ ಹಿಡಿತೀನಿ ಈಗ ನಿಮ್ಗೆ. ಇವಕ್ಕೆ ಶೋಲ್ಡರ್ ಅಂತಾರೆ ಅಂದ್ರೆ ಭುಜ. ಇನ್ನು ನೋಡಿದ್ರಿ ಎಷ್ಟು ಚಂದ ಬಂತು ನಿಮ್ಗೆ ಕಟಿಂಗ್. ನೋಡಿರಿ ಎಷ್ಟು ಚೆಂದಾಗಿ ನೀಟಾಗಿ ಬಂದೈತಿ. ಮುಂದಿನ ಕೊರಳು ಹಿಂದಿನ ಕೊರಳು ಎಷ್ಟು ನೋಡಿರಿ. ಇವೆಲ್ಲ ಕೆಳಗಿಂದ ಕ್ರಾಸ್ ಪಟ್ಟಿ ಅಂತಾರೆ. ಇಷ್ಟು ನಿಮ್ಮ ಕಟಿಂಗ್ ಮಾಡೋಕೆ ಬಂತಂದ್ರೆ ಬ್ಲೌಸ್ನ್ಯಾಗ ನೀವು ಒಂದು ಸ್ಟೆಪ್ ಹತ್ತಿದ್ರಿಪ್ಪ ಅಂತೇಳಿ ಆಗ್ತೈತಿ. ಅಥವಾ ನೀವು ಇದನ್ನು ಕಟಿಂಗ್ ಮಾಡೋದ ನಂತರ ಒಂದು ಸಣ್ಣ ಮಕ್ಳಿಗೆ ನೀವು ಜವಳ ಅಂತಾರಲ್ಲ ಫೆಟಿಕೋಟ್ ರೀತಿನೂ ನೀವು ಹೊಲಿಬೋದು. ನೋಡಿರಿ ಈಗ ಇಷ್ಟು ಚಂದ ಕಟಿಂಗ್ ಮಾಡಿದ್ರಿ ನೀವು. ಇದನ್ನು ನೀವು ನಾನು ಮುಂದೆ ನೀವು ಕಮೆಂಟ್ ಮಾಡಿ ಹೇಳಿದ್ರಂದ್ರೆ ಇಲ್ರಿ ಮೇಡಮ ಮುಂದಿನ ಭಾಗ ನೀವು ಇದನ್ನು ಹೆಂಗೆ ಜಾಯಿಂಟ್ ಮಾಡೋದಂತ ಹೇಳಿದ್ರಂದ್ರೆ ನಾನು ನಿಮಗೆ ಇದನ್ನು ಹೆಂಗೆ ಸ್ಟಿಚಿಂಗ್ ಮಾಡ್ಬೇಕು, ಇದ್ರಾಗ ಪೈಪಿಂಗ್ ಮಾಡೋದು, ಕ್ರಾಸ್ ಪಟ್ಟಿ ಹಚ್ಚೋದು ಎಲ್ಲ ನಾನು ನಿಮಗೆ ಇದ್ರಾಗ ಪೇಪರ್ನ್ಯಾಗ ಮಾಡಿ ಹೇಳ್ತೀನಿ. ನೀವು ನಂಗೆ ಕಮೆಂಟ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿರಿ. ಆಮೇಲೆ ಈಗ ನೋಡಿರಿ ತೋಳು ಕಟಿಂಗ್ ಮಾಡ್ಬೇಕಂತ ಐತೆ. ನಾವು ಸ್ಲೀವ್ ಕಟಿಂಗ್ ಅಂತ ಹೇಳ್ತಾರೆ. ಸ್ಲೀವ್ ಕಟಿಂಗ್ ಅಂತಂದ್ರೆ ನಾನು ಒಂದೇ ಮಾಡ್ಯಾಕಿದ್ದೀನಿ. ಆಮೇಲೆ ಬೇಡ ನೀವು ಮತ್ತು ಕನ್ಫ್ಯೂಸ್ ಆಗ್ತೀರಿ ಬೇಡ ಅಂತ ಹೇಳಿ ನಾನು ಇಷ್ಟ ಸಣ್ಣ ಪೇಪರ್ನ್ಯಾಗ ನಿಮ್ಗೆ 2 ತೋಳುಗಳನ್ನ ಹೆಂಗೆ ಕಟಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿರಿ ಭಾಳ ಪೇಪರ್ ತೊಗೊಂಡು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಸಣ್ಣ ತುಂಡು ಪೇಪರ್ಲೇನ ನೀವು ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಕೈ ಹದ ಭಾಳ ಚಂದ ಕುಂದಿರ್ತೈತಿ. ಈಗ ನೋಡಿರಿ ಒಂದು ಪೇಪರ್ ಇಷ್ಟ ಐತದ, ಅದು ನಾವು ಚುರುಮುರಿ ಖಾರ ತಿನ್ನಕ್ಕೆ ತೊಗೊಂಡಿರ್ತೀವಲ್ಲ ಅಷ್ಟೇ ಸೈಜಿನ ಪೇಪರ್ ತೊಗೊಂಡಿನಿ ನಾನು. ಅದ್ರಾಗ ನಾನು 4 ಮಡಿಕೆ ಮಡ್ಚಿದ್ದೀನಿ. ಇದ್ರಾಗ ನೆನಪಿಟ್ಕೋರಿ ಸ್ನೇಹಿತರೆ, ಯಾವಾಗಲೂ ನಾವು ಮಡಚಿದ್ದು ಅಂದ್ರೆ ಫೋಲ್ಡಿಂಗ್ ಮಾಡಿದ್ದು ಬಟ್ಟೆ ಆಗಲಿ ಪೇಪರ್ ಆಗಲಿ ನಮ್ಮ ಕಡೆ ಇಟ್ಕೋಬೇಕು. ಯಾವಾಗಲೂ ತೋಳು ಕಟ್ ಮಾಡೋದಾಗಲಿ ಬಟ್ಟೆ ಕಟ್ ಮಾಡೋದಾಗಲಿ ಯಾವಾಗಲೂ ಮಡ್ಚಿದ ಅರ್ಬಿ ಮಾತ್ರ ಮಡ್ಚಿದ ಕಾಗದ ಮಾತ್ರ ನಮ್ಮ ಕಡೆನೇ ಇಟ್ಕೋಬೇಕು. ಉಳಿದಿದ್ದ ಪದರಗಳೆಲ್ಲ ಮುಂಭಾಗ ಕಡೆ ಆ ಕಡೆ ಇಟ್ಕೊಂಡ್ಬಿಡಕ್ಕೆ ಮುಂದೆ ಸೈಡ್. ನಾ ವಿಡಿಯೋದಾಗ ಹೆಂಗೆ ತೋರ್ಸಾತೀನಲ್ಲ ನೋಡಿರಿ, ಮಡ್ಚಿದ್ದೆಲ್ಲ ನನ್ನ ಕಡೆ ಅದಾವ, ಖುಲ್ಲ ಇದ್ದಿದ್ದೆಲ್ಲ ಕಡೆಗೆ ಅದಾವ. 1 ಇಂಚ್ ಸ್ಲೀವ್ ಕಟಿಂಗ್ ಮಾಡೋಕಂದ್ರೆ 1 ಇಂಚ್ ನಾವು ಎಕ್ಸ್ಟ್ರಾ ಬಿಡಬೇಕಾಕೈತಿ. ಆಮೇಲೆ ಮೆಜರ್ಮೆಂಟ್ ತೊಗೊಳೋದಲ್ಲ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ. ಹಂಗೆ ಜಸ್ಟ್ ನಿಮ್ಗೆ ಒಂದು ಶೇಪಿಂಗ್ ಬರಲಿಪ್ಪ ಇದಕ್ಕೆ ಬ್ಲೌಸ್ ಅಂತಾರೆ ಅಂದ್ರೆ ಇಂಟ್ರೆಸ್ಟ್ ಬರಾಕ ನಿಮ್ಗೆ ಹಿಂಗೆ ಇರ್ತೈತೆ ಹಿಂಗೆ ನೋಡ್ರಿ. ಯಾರಾದರೂ ಕಲಿಯೋಕ್ಕಿಂತ ಮುಂಚೆ ಬರೋದಿಲ್ಲ. ಆದರೆ ನಾನು ನಿಮ್ಗೆ ಯಾವುದು ಮೆಜರ್ಮೆಂಟ್ ಇಲ್ದನ ಈಸಿಯಾಗಿ ಸಣ್ಣ ಮಕ್ಕಳಿಂದನೇ ಹೊಲೀರಿ. ನಿಮ್ಗೆ ಆಗೋ ಖುಷಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಎಷ್ಟು ಖುಷಿ ಆಗ್ತೈತಿ ನಾವೇನಾದರೂ ಹೊಲಿದಿಪ್ಪ, ನಾವೇನಾದರೂ ರೆಡಿ ಮಾಡಿ ನಮ್ಮ ಮಕ್ಳಿಗಾಗಲಿ ನಾವು ಹಾಕೊಂಡೆ ಅಂದ್ರೆ ಅದು ಹೆಂಗೆ ಇರುವಲ್ತೆ ಅಕ್ಕ, ಅದು ಖುಷಿ ಕೊಡೋದೇ ಬೇರೆ. ಆ ಖುಷಿನ ನನ್ನ ಕಮೆಂಟ್ ಮೂಲಕ ನೀವು ಹೇಳ್ರಿ, ನಾ ಕಾಯ್ತಿರ್ತೀನಿ ನಿಮ್ಮ ಕಮೆಂಟಿಗೋಸ್ಕರ. ಆಮೇಲೆ ಇದ್ರಾಗ ಒಂದು ಅರ್ಧ ಇಂಚ್ ನಾವು ಅಷ್ಟೇ, ಇದ್ರಾಗು ಮುಂಭಾಗಕ್ಕೆ ಅರ್ಧ ಇಂಚ್ ಕಡಿಮೆ ಬರ್ತೈತಿ, ಹಿಂಭಾಗಕ್ಕೆ ಅರ್ಧ ಇಂಚ್ ಜಾಸ್ತಿ ಬರ್ತೈತಿ. ನೀವು ಝೂಮ್ ಮಾಡಿ ಸೇವ್ ಮಾಡಿ ಇಟ್ಕೊಂಡು ನೋಡಿರಿ ನಿಮ್ಗೆ ತಿಳಿತೈತಿ. ನೋಡಿ ನಾ ಎಲ್ಲಿ ಸ್ಕಿಪ್ ಮಾಡಿಲ್ಲ, ಎಲ್ಲಿಲ್ಲ. ನಾ ಹೆಂಗೆ ವಿಡಿಯೋ ಮಾಡಬೇಕಾದ್ರೆ ನಾ ಹೆಂಗೆ ಕಟಿಂಗ್ ಮಾಡಿದ್ದೇನಲ್ಲ ನೋಡ್ರಿ ಹಂಗೆ ಕಟಿಂಗ್ ಮಾಡಿದ್ದೀನಿ. ಎಲ್ರಂಗೆ ನಾನು ಪೇಪರ್ಗಳು ಪೈಲ ಹೆಂಗೆ ಇಟ್ಕೊಂಡು ಆಮೇಲೆ ನಿಮ್ಗೆ ಕಟಿಂಗ್ ಮಾಡಿ ತೋರಿಸಿಲ್ಲ. ನಾನು ಹೆಂಗೆ ಇರ್ತಿದ್ದು ಪೇಪರನ್ನ ಹೆಂಗೆ ಮಡ್ಚೋದು, ಅದನ್ನು ಹೆಂಗೆ
ಯಾವ ಥರ ತಿರುಗಿಸೋದು ಎಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಇದು ಮಾಡಿದ್ದೀನಿ ನೋಡಿರಿ. ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಹಿಂಗೆ ಇಟ್ಕೊಂಡನ ಅದು ಕಟ್ಟಿಂಗ್ ಮಾಡ್ಬೇಕಾಕೈತಿ. ಅದನ್ನೆಲ್ಲ ನಿಮ್ಗೆ ಈಸಿಯಾಗಿ ಪಿನ್ ಟು ಪಿನ್ ಹೇಳಿದ್ದೇನೆ. ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ. ಆಮೇಲೆ ನಾ ಇದ್ರಾಗ ನಿಮ್ಗೆ ಪೈಪಿಂಗು, ಕ್ರಾಸ್ ಪಟ್ಟಿ, ಆಮೇಲೆ ತೋಳು ಹೆಂಗೆ ಹಚ್ಚೋದು, ಈಗ ನಿಮ್ಗೆ ಸ್ಟಿಚಿಂಗ್ನ ಹಿಂಗೆ ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ನಿಮ್ಗೆ ಇದ್ರಾಗ ಹೆಂಗೆ ಕಟಿಂಗ್ ಮಾಡ್ಕ್ಯಾಸದ ಪೇಪರ್ನ್ಯಾಗ ನೀವು ಬ್ಲೌಸನ್ನು ಹೊಲಿಯೋದು ಮೊದಲು ಕಲೀರಿ. ಆಮೇಲೆ ನಾನು ಬಟ್ಟೆ ಮೇಲೆ ನಿಮ್ಗೆ ತೋರಿಸ್ತೇನೆ. ಬಟ್ಟೆ ಮೇಲೆ ಈಸಿ ಆಗಿದೆ. ಬಟ್ಟೆ ಮೇಲೆ ಡೈರೆಕ್ಟ್ ನೀವು ಕಟಿಂಗ್ ಮಾಡಿ ಹೊಲಿತೇನೆ ಅಂತಂದ್ರೆ ಅದು ನಿಮ್ಗೆ ಭಾಳ ಕನ್ಫ್ಯೂಸ್ ಮಾಡ್ತೈತಿ. ಬಟ್ಟೆ ಹಿಂದೆ ಮುಂದೆ ಆಗೋದ್ರಿಂದ ಅಗಳಾಡೋದ್ರಿಂದ ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ಬ್ಯಾಡ ಬಿಡಪ್ಪ ಭಾಳ ಕಾಡಿಸ್ತಿದೆ ಇದು ಅಂಥೇಳಿ ಇಲ್ಲಿ ನೋಡಿರಿ, ಮುಂಭಾಗದ ಅರ್ಧ ಇಂಚ್ ನಾವೇನು ಕಮ್ಮಿ ತೊಗೊಂಡಿರ್ತೇವಲ್ಲ, ನೀವು ಬಟ್ಟೆ ಮೇಲಾಗಲಿ ಅಥವಾ ಪೇಪರ್ ಮೇಲಾಗಲಿ ಹಿಂಗೆ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ರಿ. ಅಂದರೆ ಎರಡೂ ಸೇಮ್ ಗೊತ್ತಾಗ್ಬಿಡ್ತಾವೆ. ಆಮೇಲೆ ಎಲ್ಲ ಹಚ್ಚಬೇಕಾದ್ರೆ ಭಾಳ ಈಸಿ ಆಗ್ತಾವೆ. ಮತ್ತು ಪಾಯಿಂಟ್ ಯಾವಾಗಲೂ ನೋಟ್ ಮಾಡಿ ಇಟ್ಕೊರಿ. ಅಲ್ಲಿ ಎಲ್ಲಿಂದ ನಾವು ಅರ್ಧ ಇಂಚ್ ಕಡಿಮೆ ತೊಗೊಂಡಿದ್ದೀವಪ್ಪ, ಅರ್ಧ ಇಂಚ್ ಜಾಸ್ತಿ ತೊಗೊಂಡಿದ್ದೀವಿ ನಾವು ಅಂಥೇಳಿ ನಿಮ್ಗೆ ಗೊತ್ತಾಗ್ತೈತಿ. ಇದು ನೋಡಿರಿ, ಎಲ್ಲ ಬ್ಲೌಸಿಗೆ ಒಂದ್ಸಲ ನೀವು ಹಾಕೊಂಡಿದ್ದ ಬ್ಲೌಸನ್ನು ಚೆಕ್ ಮಾಡಿ ನೋಡಿರಿ. 1 ಇಂಚ್ ಒಳಗಡೆ ಮಡ್ಚಿದ್ದಿರ್ತಾರೆ, ಅದೇ ಮಡ್ಚಿದ್ದೆ ನಾನು ನಿಮ್ಗೆ. ಇಲ್ಲಿ ನೋಡಿರಿ, ಇದಕ್ಕೆ ಹಚ್ಚೋದು ಹೆಂಗೆ ತೋರಿಸ್ತೇನೆ ನಾನು ನಿಮ್ಗೆ. ಬ್ಲೌಸನ್ನು ಸೀದಾ ಇಟ್ಕೋಬೇಕು. ನಾವು ಕಟಿಂಗ್ ಮಾಡಿದ್ದ ಪೇಪರನ್ನು ಉಲ್ಟಾ ಇಟ್ಕೋಬೇಕಂದ್ರೆ ಬ್ಲೌಸ್ನಾಗೂ ಹಂಗೆ ಉಲ್ಟಾ ಇಟ್ಕೋಬೇಕು. ತೋರಿಸ್ತೇನೆ ನೋಡಿ. ಮಾರ್ಕ್ ಮಾಡಿದ ಮುಂದೆ ಬರಬೇಕು ಇವಾಗಲೇ. ಮಾರ್ಕ್ ಯಾವ್ದು ಮಾಡಿಲ್ಲಲ್ಲ ಅದು ಹಿಂಭಾಗ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ನೋಡಿ ಹಿಂಗೆ ಮುಂಭಾಗ ಬರ್ತೈತಿ. ಇದನ್ನು ನೀವು ಹೆಂಗೆ ಸ್ಟಿಚ್ ಮಾಡೋದಂತ ಒಂದ್ಸಲ ಸ್ಟಿಚ್ ಮಾಡ್ಕೊಂಬಿಡ್ರಿ ಕೈಲಿ. ನಾ ಹೊಲ್ದೊಲ್ದ ಇವಾಗ ತೋರಿಸ್ತೇನೆ ನಿನಗೆ ಇದು ಹಿಂಗೆ. ಬ್ಲೌಸನ್ನು ನಾವು ಸೀದಾ ಇಟ್ಕೋಬೇಕು. ಬ್ಲೌಸ್ ನಾವು ಸೀದಾ ಇಟ್ಕೊಂಡು ಆಮೇಲೆ ಅದು ತೋಳು ಇರ್ತಾರ, ತೋಳನ್ನು ಉಲ್ಟಾ ಮಾಡಿ ಇಟ್ಕೋಬೇಕು ನಾವು ಕೈಯಾಗ. ನೋಡಿರಿ, ಅದು ಮಡ್ಚಿದ್ದು ನಿಮ್ಗೆ ಮ್ಯಾಲೆ ಇರ್ಬೇಕು. ಅದು ಬ್ಲೌಸ್ ಸೀದಾ ಇರ್ಬೇಕು. ಮಡ್ಚಿದ್ದೇನು ಸ್ಲೀವ್ ಅದಲ್ಲ ಅದನ್ನು ಸೀದಾ ಇಟ್ಕೋಬೇಕು. ನೀವು ಪೇಪರ್ ನೀವು ಎಷ್ಟು ನೀಟಾಗಿ ಇಟ್ಕೊಳ್ಳೋದು ಮೇಂಟೈನ್ ಮಾಡ್ತಿರಲ್ಲ, ಬಟ್ಟೆ ಕೂಡ ನಿಮ್ಗೆ ಅಷ್ಟೇ ಮೇಂಟೈನ್ ಮಾಡಿ ಕೈ ಹದಕ್ಕೆ ಬರ್ತೈತಿ. ಇದು ನೋಡಿರಿ, ಬ್ಲೌಸಿನ ಪಾಯಿಂಟ್ ಬ್ಲೌಸ್ ಮತ್ತು ಶೋಲ್ಡರಿಗೆ ಪಾಯಿಂಟ್ ಮಾಡಿ ಇಟ್ಕೋಬೇಕು. ಆ ಪಾಯಿಂಟ್ ಮೇಲೆ ಇಟ್ಟು ನೀವು ಸ್ಟಿಚಿಂಗ್ ಹಾಕ್ಬೇಕ್ರಿ. ಇಲ್ಲ ನಾವು ತುದಿಯಿಂದ ನಾ ಬ್ಲೌಸ್ ತೊಗೊಂಡು ಸ್ಟಿಚಿಂಗ್ ಹಾಕ್ತೇನೆ ಅಂದ್ರೆ ಹಂಗೆ ಯಾವಾಗಲೂ ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ಇದಕ್ಕೆ ಎಷ್ಟು ಪಾಯಿಂಟಿಗೆ ಇಟ್ಕೊಂಡು ನೀವು ಶೋಲ್ಡರ್ ಪಾಯಿಂಟ್ ಮತ್ತು ಬ್ಲೌಸಿಂದ ಪಾಯಿಂಟ್ ಸೆಂಟರ್ ಪಾಯಿಂಟ್ ಇರ್ತೈತಲ್ಲ, ಅಲ್ಲೇ ನೀವು ಅಲ್ಲಿಂದನೇ ಸ್ಟಿಚ್ ಹಾಕ್ಬೇಕು. ಹಿಂಗೆ ಕೈಲೇನೇ ಸ್ಟಿಚ್ ಹಾಕ್ರಿ. ಅಂದರೆ ಹೊಲಿಗೆ ಹಾಕ್ರಿ. ನೀವು ಸೂಜಿ ದಾರ ತೊಗೊರಿ, ಸಿಂಗಲ್ ದಾರ ತೊಗೊರಿ, ಅದನ್ನು ಹಾಕಿ ಹೊಲಿಯರಿ ನೀವು ಬರ್ತೈತಿ. ಇಲ್ಲತ್ತಂದ್ರೆ ಸ್ಟೆಪ್ ಪಿನ್ ಇರ್ತೈತಲ್ಲ ಅದರಲ್ಲಿಂದ ನೀವು ಟ್ರೈ ಮಾಡ್ಬೋದು. ಅಂದ್ರೆ ನಿಮ್ಗೆ ನೋಡೋಕೆ ಎಷ್ಟು ಚಂದ ಪೇಪರ್ನಾಗ ಇಷ್ಟು ಚಂದ ಕಾಣತೈತಿ ಅಂದ್ರೆ ನಾವು ಯಾಕೆ ಬಟ್ಟೆ ಮೇಲೆ ಟ್ರೈ ಮಾಡಬಾರ್ದು ಅನ್ನೋ ಆಸಕ್ತಿ ನಿಮಗೆ ಬಂದೇ ಬರ್ತೈತಿ. ನಾನು ಆಸಕ್ತಿ ಒಂದು ವೇಳೆ ಬಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ, ಪಾಯಿಂಟ್ ಹಿಂಗೆ ಇಟ್ಕೋಬೇಕು. ನಾ ಹೆಂಗೆ ತಿರುಗಿಸತ್ತೀನಲ್ಲ ಹಂಗೆ ತಿರುಗಿಸ್ಕೊಂಡು ನೀವು ಹಿಂಗೆ ಹೊಲಿಬೇಕು. ಸೂಜಿ ದಾರದಲ್ಲೇ ಹೊಲಿರಿ, ಮಷಿನ್ ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ. ಸೂಜಿ ದಾರದಲ್ಲೇ ಹೊಲಿರಿ. ಮತ್ತು ನಿಮಗೆ ಮಷಿನ್ ನಮ್ಗೆ ತುಳ್ಯಾಕೆ ಬರೋದಿಲ್ಲ ರೀ ಮೇಡಮ್ಮ, ಮಷಿನ್ ದಾರ ಗೀರ ಹೆಂಗೆ ಹಾಕೋದು ಅಂತಂದ್ರೆ ನಾ ಮೊದಲೇ ವಿಡಿಯೋ ಮಾಡಿದ್ದೀನಿ. ಆಮೇಲೆ ನಿಮಗೆ ಮತ್ತೊಮ್ಮೆ ಹೊಸವಾಗಿ ನಾನು ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ತೀನಿ. ಆದರೆ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಕಳಿಸ್ತೀನಿ. ಇವತ್ತು ನೋಡಿರಿ ಇವೆಲ್ಲ ಪೇಪರ್ಗಳು ನೀವು ಯಾವುದು ಕಳಿಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಈ ಪೇಪರೇ ನಿಮ್ಗೆ ಒಂಥರ ಮೋಟಿವೇಟ್ ಮಾಡ್ತೈತೆ. ನೋಡಪ್ಪ ನಾ ಇಷ್ಟು ಕಲ್ತೀನಿ, ನಾಳೆ ಇದ್ರಕ್ಕಿಂತ ಹೆಚ್ಚಿದ್ದು ಕಲಿಬೇಕು, ನಾಡ್ದು ಇದ್ರಕ್ಕಿಂತ ಹೆಚ್ಚಿದ್ದು ಕಲಿಬೇಕಂತೇಳಿ ನಿಮ್ಗೆ ಇಂಟ್ರೆಸ್ಟ್ ಬರ್ತೈತಿ. ಒಂದು ದಿನ ಆದಾಗ ಬ್ಲೌಸ್ ಕಲಿಯೋದು ಆಗೋದಿಲ್ಲ, ಬಟ್ ಒಂದಿನ ಖಂಡಿತ